ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಖರವಾದ ಮಾಹಿತಿಯನ್ನು ನೀಡುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಿಕೊಡ್ತಾರೆ. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಇನ್ನು ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಂದು ಸಂಖ್ಯೆ ಹೇಳಬೇಕಾಗುತ್ತೆ. ಈ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಭವಿಷ್ಯ, ನಿಮ್ಮ ಸಮಸ್ಯೆಗಳೇನಿದ್ರು ಕೂಡ ಆ ಸಮಸ್ಯೆಗೆ ಪರಿಹಾರ ಮಾರ್ಗವನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. ಇನ್ನು ಜ್ಯೋತಿಷ್ಯ ಕಲಿಯೋದಕ್ಕೆ ನಿಮ್ಗೆ ಏನಾದರೂ ಆಸಕ್ತಿ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಗುರೂಜಿಗಳು ಕೂಡ ಕೊಡ್ತಾ ಹೋಗ್ತಾರೆ. ಇನ್ನು ಮೇ 17ರಿಂದ 107ನೇ ಬ್ಯಾಚ್ 15 ದಿನದ ಆನ್ಲೈನ್ ಕ್ಲಾಸಸ್, ಜ್ಯೋತಿಷ್ಯ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನೀವು ಕೂಡ ಜಾಯಿನ್ ಆಗ್ಬೋದು. ಇದರ ಬಗ್ಗೆ ನಿಖರವಾದಂತಹ ಮಾಹಿತಿ, ಸಂಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಬಹುದು. ಹಾಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಗುರೂಜಿಯವರ ನೇತೃತ್ವದಲ್ಲಿ ತಮ್ಮ ಭವಿಷ್ಯವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಗುರುಗಳು ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. 107ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ಆನ್ಲೈನ್ ಕ್ಲಾಸಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡೋದಾದರೆ, ನಮ್ಮ ಕ್ಲಾಸಸ್ಗಿನ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಶಾಸ್ತ್ರದಲ್ಲಿ ಏನು ಬರೆದಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. 3 ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು: ಕಾಲ, ದೇಶ, ವರ್ತಮಾನ ಅಂತ. ಕಾಲ, ದೇಶ ಎರಡನೇದು ಒಂದು ತಲೆಯಲ್ಲಿಟ್ಕೊಳ್ಳಿ. ವರ್ತಮಾನ ಇಸ್ ಫ್ಯೂಚರ್. ಕಾಲ ಈಸ್ ದಿ ಕರೆಂಟ್ ಟೈಮ್, ಕರೆಂಟ್ ಟ್ರೆಂಡ್ಸ್ ಅಂತ ಕರೀತಾರೆ. ಎರಡನೇದಿರ್ತಕ್ಕಂಥದ್ದು ದೇಶ. ಇಲ್ಲಿ ಯಾಕೆ ಇದನ್ನು 3 ಹೇಳಿದ್ರು ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಜಾತಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂತಂದರೆ, ನಮ್ಮ ಎಲ್ಲ ಜಾತಕಗಿನ ಸ್ಟ್ರಾಂಗ್ ಆಗಿರ್ತಕ್ಕಂಥ ಜಾತಕ ಭೂಮಿಯ ಜಾತಕಕ್ಕಿಂತ ಇದನ್ನು ನಾವು ಆಯನಾಂಶ ಅಂತ ಕರಿತೀವಿ. ಇದಕ್ಕೆ ಹೇಗೆ ಭೂಮಿಯ ಜಾತಕ ಇದೆ ಅಂದರೆ, ಹೌದಿದೆ. ಯಾವಾಗ ಸೃಷ್ಟಿ ಆಯಿತು ಆ ಟೈಮಿಂದ, ಆ ಪಾಯಿಂಟಿಂದ ನಾವು ಆಯನಾಂಶ ಅಂತ ಕರಿತೀವಿ. ಇದನ್ನು ನಾವು ಸೈನ್ಸಲ್ಲಿ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಯಾವಾಗ ಭೂಮಿ ವಾಲ್ತೋ ಆ ಒಂದು ನಾರ್ತ್ ಪೋಲ್ ಯಾವಾಗಲೂ ಕೂಡ ಒಂದು ಪೊಲ್ಯಾರಿಸ್ಗೆ, ಧ್ರುವ ನಕ್ಷತ್ರಕ್ಕೆ ಒಂದು ಪಾಯಿಂಟ್ ಮಾಡ್ತೋ, ಆ ಪಾಯಿಂಟು ಲೆಫ್ಟ್ ಸೈಡು ವಾಲ್ತಾ ಇದೆ. ಜ್ಯೋತಿಷ್ಯದಲ್ಲಿ ವಿಜ್ಞಾನ ಭಾಳ ಅಡಗಿದೆ. ಸ್ವಲ್ಪ ಶ್ರವಣ ಮಾಡ್ಕೊಳ್ತಕ್ಕಂಥ ಅಥವಾ ಕೇಳಿಸ್ಕೊಳ್ತಕ್ಕಂಥ ಮನೋಭಾವ ಇದ್ದರೆ ಜ್ಯೋತಿಷ್ಯ ಖಂಡಿತ ನಂಬ್ತೀರ. ನಂಬಿಕೆ ಬಂದ ಮೇಲೆ ಅದರಲ್ಲಿ ಬರ್ತಕ್ಕಂಥ ಒಂದು ವಿಚಾರ ನಿಮಗೆ ಅರಿವಾಗುತ್ತೆ. ಕಾಲ 4 ಯುಗಗಳಲ್ಲಿ ಒಂದು ಕಾಲ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅದೊಂದು ಕಾಲ. ಅದು ಬಿಡಿ, ಆಯಾ ಕಾಲಕ್ಕೆ ಬೇರೆ ಬೇರೆದು ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಅದರಲ್ಲಿ ಧರ್ಮ ಜಾಸ್ತಿ, ಮತ್ತು ಪಾಪ ಜಾಸ್ತಿ, ಧರ್ಮ ಕಮ್ಮಿ, ಇದೆಲ್ಲ ನಾವು ನೋಡ್ಬಿಟ್ಟು ಬಂದಿದ್ದೀವಿ. ಕಲಿಯುಗದಲ್ಲಿ ಏನಾಗುತ್ತೆ ಅಂತ ಬರೆದಿಟ್ಟಿದ್ದಾರೆ. ಅದ್ರ ಜೊತೆಗೆ ಮೊದಲು ಭೂಮಿಯ ಜಾತಕ ಫಲವತ್ತಾಗಿದ್ದರೆ ಎಲ್ಲ ಜನಾಂಗಗಳು, ಪ್ರಾಣಿಗಳು, ಪಶುಗಳು ಎಲ್ಲ ಕೂಡ ಒಳ್ಳೆಯದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅದು ಮಳೆ ಸಂಬಂಧಿತ ಆಗಿರ್ತಕ್ಕಂಥದ್ದು, ಅಥವಾ ವೆದರ್ ಕಂಡೀಷನ್ಗಾಗಿರ್ತಕ್ಕಂಥದ್ದು, ಅಥವಾ ಡ್ರಾಟ್ ಅಂದರೆ ಏನು ಒಂದು ಭೀಕರ ಒಂದು ಬರಗಾಲ ಅಂತ ನಾವು ಕರಿತೀವಿ, ಅದರ ಮೇಲೆ. ಸೊ ಮೊದಲ ಜಾತಕ ಅದು ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಬರ್ತೀವಿ. ದೇಶದ ಜಾತಕ. ನಾವು ಮೊದಲನೇ ಜಾತಕಕ್ಕೆ ಹೋಗಬೇಕು ಅಂತಂದರೆ, ಯಾವುದೋ ಒಂದು ಟೈಮಲ್ಲಿ ಬರಗಾಲ ಬಂದಿತ್ತು, ನೀರಿಗೂ ಗೊತ್ತಿರಲಿಲ್ಲ, ಅನ್ನಕ್ಕೂ ಗೊತ್ತಿರಲಿಲ್ಲ,
ಮಳೆ ಬರ್ತಾ ಇರಲಿಲ್ಲ, ಬರೀ ಒಂದು 3 ವರ್ಷ ಬಿಸಿಲೇ ಇತ್ತು. ಎಷ್ಟೋ ಜನ ಆ ಬರಗಾಲದಿಂದ ಸತ್ತರು. ಹಳೆಯದೆಲ್ಲ ತೋರಿಸ್ತಾರೆ, ಎಲ್ಲ ಒಣಗೋಗಿತ್ತು, ಭೂಮಿ ಎಲ್ಲ ಒಣಗೋಗಿತ್ತು. ಎಲ್ಲೋ ಒಂದು ಕಡೆ ಗುಂಡಿ ನೀರಿಗೆ 1,000 ಜನ ಬೀಳ್ತಾಯಿದ್ರು ಅದನ್ನು ತೊಗೊಳಕ್ಕೆ. ಮಣ್ಣಿದ್ರೂ ಕೂಡ ಅದನ್ನು ಸೇವನೆ ಮಾಡ್ತಾಯಿದ್ರು. ಸೊ ಅದು ಮೇದಿನಿ ಜ್ಯೋತಿಷ್ಯ ಅಂತ ಕರೀತಾರೆ. ಮೇದಿನಿ ಜ್ಯೋತಿಷ್ಯ ಆದಮೇಲೆ ಯಾವ್ಯಾವ ದೇಶಗಳು ಇಂಡಿಪೆಂಡೆನ್ಸ್ ಬಂದಿದೆ ಆ ದೇಶಗಳಿಗೆಲ್ಲ ಜಾತಕ ಹುಟ್ಕೋತು. ಎಲ್ಲದಕ್ಕೂ ಜಪಾನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಭಾರತ ಇರ್ಬೋದು, ಆಫ್ರಿಕಾ ಇರ್ಬೋದು, ಎಲ್ಲದಕ್ಕೂ ಒಂದು ಆ ರಾಷ್ಟ್ರದ ಜಾತಕಗಳಿದ್ದಾವೆ. ಆ ರಾಷ್ಟ್ರದ ಜಾತಕ ಸ್ಟ್ರಾಂಗ್ ಆಗಿದ್ದರೆ ಅಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಜನಗಳು ಸುಭಿಕ್ಷವಾಗಿರ್ತಾರೆ. ಇವತ್ತು ಅನೇಕ ರಾಷ್ಟ್ರಗಳಿದ್ದಾವೆ ಒಡೆದಾಡಿಕೊಂಡು ಸಾಯ್ತಾ ಇದ್ದಾರೆ. ಲಾ ಇಲ್ಲ, ಏನೂ ಇಲ್ಲ. ಯಾಕಂದರೆ ಅವರ ಇರ್ತಕ್ಕಂಥ ದೇಶದ ರಾಷ್ಟ್ರದ ಜಾತಕಗಳು ಸ್ವಲ್ಪ ದಶಾಭುಕ್ತಿಗಳು ಅಷ್ಟು ಒಳ್ಳೆಯದಿಲ್ಲ. ಅದಾದ ನಂತರ ನೀವು ಎಲ್ಲ ಕಂಟ್ರಿನೂ ನೋಡ್ಬೋದು, ಯಾಕೆ ಒಂದು ಕಂಟ್ರಿ ಅಭಿವೃದ್ಧಿ ಇದೆ, ಯಾವ ಕಂಟ್ರಿ ಒಂದು ಕಮ್ಮಿ ಇದೆ, ಯಾಕೆ ತುಂಬಾ ಕೆಲವು ಕಂಟ್ರಿಗಳು ಅಭಿವೃದ್ಧಿ ಹೊಂದುತ್ತಾ ಇದ್ದಾವೆ, ಕೆಲವು ಕಂಟ್ರಿಗಳು ಆ ದೇಶದಲ್ಲಿ ಸಂಪನ್ಮೂಲಗಳಿದ್ದರೂ ಕೂಡ ಒಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇವೆಲ್ಲ ನಾವು ನೋಡ್ಬೋದು. ಇದರ ನಂತರ ರಾಜ್ಯದ ಒಂದು ಜಾತಕ, ಅಂದರೆ ಈ ಒಂದು ಏಕೀಕರಣ ಆಗಿರ್ತಕ್ಕಂಥ ಒಂದು ರಾಜ್ಯ, ಅದಾದ ಮೇಲೆ ಬರ್ತಕ್ಕಂಥದ್ದು ನಮ್ಮಗಳ ಜಾತಕ. ನಮ್ಮ ಜಾತಕಗಳು ಪ್ರಮುಖವಾಗಿ ಇರೋದೇ ಇಲ್ಲ. ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಆಲ್ ದಿಸ್ ಹೈಯರ್ ಅಪ್ ಹಾರೋಸ್ಕೋಪ್ಸ್. ನಮ್ಮ ಜಾತಕ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಇಲ್ಲಿ ಏನಾದರೂ ಮೇಲಿಂದ ಏನಾದರೂ ನಮಗೆ ಪ್ರಕೃತಿಯ ವಿಕೋಪಗಳಾದರೆ ಎಲ್ಲ ಸಾಯಲೇಬೇಕು. ಅವರ ಇಂಡಿವಿಜುವಲ್ ಹಾರೋಸ್ಕೋಪ್ ಈಸ್ ನಲ್ಲಿಫೈಡ್, ವಾಯ್ಡ್, ನಲ್ ಆ್ಯಂಡ್ ವಾಯ್ಡ್. ಇಂಡಿವಿಜುವಲ್ ಹಾರೋಸ್ಕೋಪ್ ಈಸ್ ನಲ್ ಆ್ಯಂಡ್ ವಾಯ್ಡ್ ಆನ್ ದಿ ಸ್ಟೇಟ್ ಹಾರೋಸ್ಕೋಪ್. State horoscope is null and void on the country's horoscope. Country's horoscope is null and void on the earth horoscope. And earth horoscope is on the sun's horoscope. ಸೊ ಈ ರೀತಿ ಒಂದಕ್ಕೊಂದಕ್ಕೆ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಇವತ್ತೆಲ್ಲ ಹೇಳ್ತಾ ಇದ್ದಾರೆ ಭವಿಷ್ಯ ಅಂತ. ದೇಶದ ಭವಿಷ್ಯ ಇಲ್ಲ ಅಂದರೆ ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತಂದರೆ 100% ಅದನ್ನೇ ಹೇಳ್ತಾ ಇರೋದು. ಅವರ್ ಹಾರೋಸ್ಕೋಪ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು country's horoscope. Country's horoscope is directly proportionate to world's horoscope, and world horoscope is directly proportionate to the ಸೌರಮಂಡಲದ ಹಾರೋಸ್ಕೋಪ್. ಸೊ ಸದ್ಯಕ್ಕೆ ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಜಾತಕ ನೋಡ್ಕೋಬೇಕು. ಸದ್ಯಕ್ಕೆ ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಜಾತಕ ನೋಡಿಕೊಂಡು ಇಲ್ಲಿ ಬರ್ತಕ್ಕಂಥ ನಿಟಿಗ್ರಿಟಿ ಅಂತ ನಾವೇನು ಕರಿತೀವಿ, ಪುಷ್ ಪುಲ್ ಅಂತ ಏನು ಕರಿತೀವಿ, ಏಳು ಬೀಳು ಅಂತ ಏನು ಕರಿತೀವಿ, ಆವಾಗ ಚೆನ್ನಾಗಿದ್ದಾಗ, ನಗರ ಚೆನ್ನಾಗಿದ್ದಾಗ ನಮ್ಗೆ ಬರ್ತಕ್ಕಂಥ ಸಮಸ್ಯೆಗೆ ಸರಿ ಮಾಡ್ಕೊಳ್ತಕ್ಕಂಥದ್ದೇ ಜ್ಯೋತಿಷ್ಯ. ದೇಶನೇ ಚೆನ್ನಾಗಿಲ್ಲ ಅಂದರೆ ಜಾತಕನ ಈ ಕಡೆ ಬಿಸಾಕಿ ಓಡ್ತಾ ಇರಬೇಕು ದೇಶ ಸೇವೆಗೆ. ಇದು ಶಾಸ್ತ್ರದಲ್ಲಿ ತಿಳಿಸಿದೆ, ಭಗವದ್ಗೀತೆಯಲ್ಲಿ ತಿಳಿಸಿರೋದು ಅದನ್ನೇ. ಧರ್ಮ ಎಲ್ಲಿವರೆಗೂ ಕರೆಕ್ಟಾಗಿರುತ್ತೋ ಅಲ್ಲಿವರೆಗೂ ನಿಮ್ಮ ಕೆಲಸ ಮಾಡ್ತಾಯಿರಿ, ನೀವು ಜ್ಯೋತಿಷ್ಯ ನೋಡ್ಕೊಳ್ಳಿ, ಚೆನ್ನಾಗಿರಿ, ಮನೆ ಕಟ್ಟಿ ಹೆಂಡತಿ ಅಂತ ಹೋಗ್ತಾಯಿರಿ. ಸೊ ಆ ಕಾಲಕ್ಕೆ ಈ ಒಂದು ಜಾತಕ ಇಂಡಿವಿಜುವಲ್ ಆಗಿ ಹೆಲ್ಪ್ ಆಗುತ್ತೆ. ಏನು ಕೆಲಸ ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಓದಬೇಕು, ಎಲ್ಲಿ ನಾನು ಬಿಸ್ನೆಸ್ ಮಾಡಬೇಕು, ಅದೆಲ್ಲ ಬರುತ್ತೆ ಆ ಲೆವೆಲಲ್ಲಿ. ಆ ಲೆವೆಲ್ಗೆ ಮಾತ್ರ ಜ್ಯೋತಿಷ್ಯ ಇರೋದು. ಆದರೆ ಮೀರಿರ್ತಕ್ಕಂಥದ್ದು ಜ್ಯೋತಿಷ್ಯ ಬರೋದೇ ಇಲ್ಲ. ಅಂದರೆ ಒಂದಕ್ಕೆ ಗ್ರೌಂಡ್ ಫ್ಲೋರು, ಟಾಪ್ ಫ್ಲೋರು ಅಷ್ಟೇ. ಗ್ರೌಂಡ್ ಫ್ಲೋರ್ಗೆ ಏನಿರುತ್ತೋ ಅದು ಬಿದ್ದರೆ ಎಂಟೈರ್ ಕೊಲ್ಯಾಪ್ಸ್ ಸಿಸ್ಟಮ್. ಸೊ ಅದರ ಮೇಲೇ ನಿಂತಿರ್ತಕ್ಕಂಥದ್ದು. ಸೊ ಜ್ಯೋತಿಷ್ಯ 107ನೇ ಬ್ಯಾಚು ಮಾಡ್ತಾಯಿದ್ದೀವಿ. ನಿಮ್ಮ ಇಂಡಿವಿಜುವಲ್ ವಿಚಾರಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನಗರದ, ರಾಜ್ಯದ, ರಾಷ್ಟ್ರದ, ಭೂಗೋಳದ ವಿಚಾರಕ್ಕೆ ಅಪ್ಲಿಕೇಬಲ್ ಆಗಲ್ಲ. ಅಲ್ಲಿ ಡ್ಯಾಮೇಜ್ ಆದರೆ ವಿ ಆರ್ ಡ್ಯಾಮೇಜ್ಡ್. ಸೊ ಅದಕ್ಕೆ ನಾವು ಹೇಳೋಕ್ಕಲ್ಲ. ಅದಕ್ಕೆ ಮೇದಿನಿ ಜ್ಯೋತಿಷ್ಯದಲ್ಲಿ ನಿನ್ನೆ ವಿಚಾರದಲ್ಲಿ ಹೇಳಿದೆ, ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳಿದೆ. ಇವತ್ತು ಆ ದೇಶದ ಜಾತಕ ಹಂಗಿರೋದಕ್ಕೋಸ್ಕರನೇ ಟೆರರಿಸ್ಟ್ ಬಂದಿರೋದು. ದೇಶ ಪೂರ್ತಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ದೇಶದ ಜಾತಕ ದೊಡ್ಡದಾಯ್ತಲ್ವೇ ನಿಮ್ಮ ಇಂಡಿವಿಜುವಲ್ ಜಾತಕಗಿನ. ಅದನ್ನೇ ಇವತ್ತು ನಾನು ಪಿನ್ ಪಾಯಿಂಟ್ ಮಾಡ್ತಾಯಿದ್ದೀನಿ. ಎಲ್ಲ ಕಾಂಪೌಂಡರ್ಗಳಿಗೆ, ಎಲ್ಲ ಜ್ಯೋತಿಷಿಗಳಿಗೆ ಸ್ವಲ್ಪ ಒಂದು ಸಲಹೆ ಕೊಡ್ತಾಯಿದ್ದೀನಿ. ಇಂಡಿವಿಜುವಲ್ ಜಾತಕಕ್ಕಿಂತ ರಾಷ್ಟ್ರದ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರ ಉಳಿದ್ರೆ ರಾಜ್ಯ, ರಾಜ್ಯ ಉಳಿದ್ರೆ ನಗರ, ನಗರ ಉಳಿದ್ರೆ ನಮ್ಮ ಮನೆ ಉಳಿದ್ರೆ ಇಂಡಿವಿಜುವಲ್ ಉಳಿದ್ರೆ ಬದುಕು. ಇಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಹೇಳ್ತಕ್ಕಂಥ
ಯಾವ ಜ್ಯೋತಿಷ್ಯನು ಸುಮ್ಮನೆ ಆಕಾರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಜ್ಯೋತಿಷ್ಯರಿದ್ದಾರೆ, ಬುದ್ಧಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಜ್ಯೋತಿಷ್ಯರು ಇಲ್ಲವೇ ಇಲ್ಲ. ಅಷ್ಟೇ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ಶಿವಮೊಗ್ಗದಿಂದ ಫೋನ್ ಮಾಡ್ತಾ ಇದ್ದೀವಿ. ಯಾವ ವಿಚಾರ? ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಮದುವೆ ಬಗ್ಗೆ. ಮಗಳ ಹುಟ್ಟಿದ ದಿನಾಂಕ 1/1/2006. 1/1/2006. ಹುಟ್ಟಿದ ಸಮಯ ಬೆಳಗ್ಗೆ 11:14. ಬೆಳಿಗ್ಗೆ 11:14. ಹುಟ್ಟಿದ ಸ್ಥಳ ಬೆಂಗಳೂರು. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಿತ್ತಮ್ಮ? ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಏನು ಓದ್ತಾ ಇದ್ದಾರೆ? BCA ಮಾಡ್ತಾ ಇದ್ದಾರೆ ಗುರುಜಿ. ಏನು? BCA. ಯಾಕೆ ಮದುವೆ ಬಗ್ಗೆ ಅಷ್ಟೊಂದು ನಿಮಗೆ ಭಯ? ಅಲ್ಲ ಗುರುಜಿ, ಈಗೆಲ್ಲ ಲವ್ ಮ್ಯಾರೇಜ್ ಅದು ಇದು ಅಂತ ಎಲ್ಲ ಇದಾಗ್ತಿದೆಯಲ್ಲ. ಲವ್ ಮಾಡಿದ್ರೆ ಏನಾಗುತ್ತೆ? ಏನು ಆಗಲ್ಲ. ಯಾರಾದರೂ ಒಬ್ಬರು ಒಂದು 10 ಕೋಟಿ ಇರೋರನ್ನ ಲವ್ ಮಾಡಿದ್ರೆ ಅವಾಗ ನಿಮಗೆ ಜೊಲ್ಸುರಿ ಅಲ್ವಾ? ಇಲ್ಲ ಗುರುಜಿ. ಮನುಷ್ಯರಿದಾರಲ್ಲ ನೀವೆಲ್ಲ, ಮದುವೆ ಜೀವನದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಆರಾಮಾಗಿರ್ಬೋದು ಅಂತ. ಜೀವನದ ಬಗ್ಗೆ ತಿಳ್ಕೊಂಡ್ರೆ ಲವ್ ಮಾಡೋದು ಪರವಾಗಿಲ್ಲ ಹಂಗಾರೆ. ಏನು ಮೈಂಡೋ ನಿಮ್ದೆಲ್ಲ. ನೀವೆಲ್ಲ ಈ 4 ಜನರು ಏನಂತಾರೋ ಅನ್ನೋ ಬದುಕ್ತಾ ಇದ್ದೀರಾ. ಒಗ್ಗಟ್ಟೇ ಇಲ್ಲ. ಇವತ್ತೇನು ಭಾರತದಲ್ಲಿ ನಿನ್ನೆ ಆಗಿದೆ ಅದ್ರ ಬಗ್ಗೆ ಆಲೋಚನೆನೇ ಇಲ್ಲ, ಅನುಕಂಪವೇ ಇಲ್ಲ. ಅಲ್ಲ ಗುರುಜಿ, ಕೆಲವೊಂದ್ ಸತಿ ನೀವ್ ಹೇಳೋದು ನಿಜ ಆಗ್ಬಾರ್ದು ಅನ್ಸ್ಬಿಡುತ್ತೆ. ಯಾಕೆ ಅಂದ್ರೆ ನೀವು ಮೊದಲೇ ಹೇಳಿದ್ರಿ ಅಟ್ಯಾಕ್ ಆಗುತ್ತೆ, ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಇದು ಆಗ್ಬಾರ್ದಿತ್ತು ಅನ್ಸುತ್ತೆ. ಸರಿ, ಅದಕ್ಕೆ ನನ್ನ ಮಗಳದು ಹೇಳ್ಬಿಡಿ ಅಂತ. ಓಕೆ, ಆಯ್ತು. ಈಗ ನೋಡಿ, ಮಂಗಳ ದಶ ನಡೀತಾ ಇದೆ. ಈಗ ನಿಮಗೆ ನಾನೊಂದು ಸಲಹೆ ಕೊಡ್ತೀನಿ ನಿಮಗೆ. ನಿಮ್ಮ ಮಗಳು ಲವ್ ಮಾಡಿ ಮದುವೆ ಆಗ್ಬೋದು ಅಂತ ಅಂದ್ಕೊಂಡ್ರೆ ನೀವು ಅದಕ್ಕಿಂತ ಮುಂಚೆನೇ ನೀವು ಕೂರಿಸಿ ದಯಮಾಡಿ ನಾವು ನಿನಗೆ ಒಳ್ಳೆಯದನ್ನೇ ನೋಡಿ ಮಾಡ್ತೀವಿ. ಯಾರೇ ಹುಡುಗ ನೀನು ಅಪ್ರೋಚ್ ಆದರೂ ಕೂಡ, ನಿನಗೆ ಯಾರೇ ಹುಡುಗ ಪಸಂದ ಕಾಣಿಸಿದ್ರು ಕೂಡ ಅದನ್ನು ನೀನು ನಿರಾಕರಿಸಬೇಕು. ಬ್ರೈನ್ ವಾಶ್ ಮಾಡಲೇಬೇಕು. 100% ಬ್ರೈನ್ ವಾಶ್ ವರ್ಕ್ಸ್. ಇದನ್ನೇ ಬ್ರೈನ್ ವಾಶ್ ಅಂತ ಕರೀತಾರೆ. ಪಾತ್ರೆ ಹೆಂಗೆ ಚೆನ್ನಾಗಿ ಹಾಕೊಂಡು ತೊಳಿತೀವೋ ಅವಳನ್ನ ತಲೆನ ಹಾಕೊಂಡು ಚೆನ್ನಾಗಿ ಸಬೀನ ಸರ್ಫ್ ಹಾಕಿ ಚೆನ್ನಾಗಿ ತೊಳಿಬೇಕು, ಚೆನ್ನಾಗಿ ಮುದ್ದಾಡಬೇಕು, ಚೆನ್ನಾಗಿ ಪ್ರೀತಿ ಕೊಡಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ತಾಯಿ ಇಂಪಾರ್ಟೆಂಟು, ನಮ್ಮ ತಂದೆ ಇಂಪಾರ್ಟೆಂಟು. ಇವತ್ತು ಯಾಕೆ ನಮ್ಮ ವ್ಯಾಲ್ಯೂಸು, ಹಿಂದೂ ಧರ್ಮದಲ್ಲಿ ವ್ಯಾಲ್ಯೂಸ್ ಇಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಒಂದಿರ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ ಎಲ್ಲ ಹೇಳೋದಿಲ್ಲ. ಈಗ 5ನೇ ಮನೆ ಲವ್ ಅಂತ ತೋರಿಸಿದ್ರೆ ಅದು ಲವ್ ಆಗಲೇಬೇಕು ಅನ್ನೋದಿಲ್ಲ. ಅದು 2 ಥರ ವರ್ಕ್. 5ನೇ ಮನೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಲವ್. ಲವ್ ಆಗಲೇಬೇಕು ಅಂತೇನಿಲ್ಲ, ಸೆಲೆಕ್ಟಿವ್ ಆಗ್ಬೋದು. ನನಗೆ ಇಂಥದೇ ಹುಡುಗ ಬೇಕು, ನಮ್ಮ ಜನಾಂಗದಲ್ಲೋ ಅಥವಾ ನಮ್ಮ ಪಂಗಡದಲ್ಲೋ ಇಂಥ ಹುಡುಗನೇ ಬೇಕು ಅಂತ ಸೆಲೆಕ್ಟಿವ್ಗೆ ಟರ್ನ್ ಆಗುತ್ತೆ. ದಟ್ ಈಸ್ ನಾಟ್ ಆ್ಯಕ್ಚುಲಿ ರಿಟರ್ನ್. ಜಾತಿ ಯಾವಾಗ ಬಂತು? ಋಷಿಮುನಿಗಳು ಇದೆಲ್ಲ ನಮ್ಮ ಜ್ಯೋತಿಷ್ಯ ಕೊಡಬೇಕಾದ್ರೆ ಜಾತಿ ಬಂದಿತ್ತಾ? ಜಾತಿ ಇತ್ತು ಅವಾಗ? ಯಾವ ಜಾತಿ ಇತ್ತು? ಬ್ರಹ್ಮ ಇದನ್ನು ಬರಿಬೇಕಾದ್ರೆ ಯಾವ ಜಾತಿ ಸೃಷ್ಟಿ ಮಾಡಿದರು? ಅವೆಲ್ಲ ಏನೂ ಇಲ್ಲ. ಇಲ್ಲಿ ಅವರ ಹಾರಸ್ಕೋಪಲ್ಲಿ ಮಂಗಳ ದಶೆ ನಡೀತಾ ಇದೆ. ಮಂಗಳ ದಶೆ 2026 ಮುಗಿಯುತ್ತೆ. ರಾಹು ದಶೆ ಬರ್ತಾನೆ. ರಾಹು 5ನೇ ಮನೆ ಬರೋದ್ರಿಂದ ನೀವು ಹೇಳ್ತಕ್ಕಂಥ ಚಾನ್ಸಸ್ಸು ತೋರಿಸ್ತಾ ಇದೆ. ಆದರೆ ನೀವು ಟ್ರೈನ್ ಮಾಡ್ಬೋದು. ಯಾಕೆಂದರೆ 5ನೇ ಮನೆ ಕಾಂಬಿನೇಷನಲ್ಲಿ ಇರೋದ್ರಿಂದ ಟ್ರೈನ್ ಮಾಡ್ಬೋದು. ಯಾಕೆಂದರೆ ಮ್ಯಾರೇಜ್ ವಿಚಾರದಲ್ಲಿ 5ನೇ ಮನೆ ಸೆಲೆಕ್ಟಿವ್ ಆಗುತ್ತೆ. ಆದರೆ ಯಾರನ್ನ ಮದುವೆ ಆದರೂ ಕೂಡ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಜನ ಜಾತಕ ನೋಡಿದ್ದೀನಿ, ಮದುವೆ ಯಾರೋ ಲವ್ ಮಾಡಿರ್ತಾರೆ, ಲವ್ ಮಾಡಿ ಅಲ್ಲಿ ಕಟ್ಟಾಗಿರುತ್ತೆ. ಅದಾದಮೇಲೆ ವಾಪಸ್ಸು ಬಲವಂತ ಮಾಡಿ ಇನ್ನೊಬ್ರು ಮಾಡ್ತಾರೆ. ಈ ಮಾಡಿರ್ತಕ್ಕಂಥ ಮನೆಯವ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಒಂದು 3 ವರ್ಷ ಆದಮೇಲೆ ಅವನು ಹೊಡಿತಾ ಇರ್ತಾನೆ, ಉಗಿತಾ ಇರ್ತಾನೆ, ಜಗಳ ಆಡ್ತಾ ಇರ್ತಾನೆ, ಕುಡ್ಕೊಂಬಂದು ಸಾಯಿಸ್ತಾ ಇರ್ತಾನೆ. ಆವಾಗ ಅವ್ರು ಮಾತಾಡ್ತಾರೆ ಇಬ್ಬರು, ತಾಯಿ ಮತ್ತು ಅವರು ಪೋಷಕರು, ನೀನು ಯಾರೋ ಇಷ್ಟಪಟ್ಟಿದ್ದೆ, ಅವ್ನು ಕಟ್ಕೊಂಡಿದ್ರೆ ಏನಾದರೂ ಚೆನ್ನಾಗಿರ್ತಾ ಇದೆಯೇನೋ ಅಂತ. ಅವೆಲ್ಲ ಇಲ್ಲ. ಯಾಕೆಂದರೆ ಈ ಕಡೆ ಸೈಡು ನಾನು ಸ್ಟೋರಿ ನೋಡಿದ್ದೀನಿ. ತುಂಬ ಲವ್ ಮಾಡಿರೋನು, ತುಂಬ ಏನು ಫೆವಿಕಾಲ್ ಕಾ ಜೋಡ್ ಕೊನೆಗೆ ಫೆವಿಕಾಲ್ ಬಿಟ್ಬಿಡ್ತಾರೆ, ಬರೀ ಜೋಡ್ ಮಾತ್ರ ಇರುತ್ತೆ. ಜೋಡ್ ಅಂದರೆ ಗೊತ್ತಲ್ಲ, ಚಪ್ಲಿಲಿ ಹೊಡೆದಾಡ್ಕೋತಾರೆ. ಫೆವಿಕಾಲ್ ಕಾ ಜೋಡ್ ಅವ್ನು ಬಿಡೋದೇ ಇಲ್ಲ. ನಾನು ಓಡೋಗಿ ಮದುವೆ ಆಗ್ತೀನಿ, ಅವನೇ ನನ್ನ ರಾಜ, ಅವನೇ ನನ್ನ ಕಿನ್ಪುರುಷ, ಅವ್ನು ಬಿಟ್ಟರೆ ನನಗೆ ಊಟನೂ ಸೇರ್ತಾ ಇಲ್ಲ. ಹೌದು, ಊಟ ಸೇರಲ್ಲ ಲವ್ ಇದ್ದಾಗ. ಅದು ಬಾಡಿಲಿರೋ ಕೆಮಿಕಲ್ ರಿಯಾಕ್ಷನ್ಸ್, ಇನ್ನೇನೂ ಅಲ್ಲ ಅದು. ದಟ್ ಈಸ್ ಇನ್ಫ್ಯಾಚುಯೇಷನ್. ಇವನೇ ಬೇಕು, ಇವನೇ ಅಲ್ಲ. ಕ್ವಾಲಿಟೀಸ್ನ ನೋಡ್ತಕ್ಕಂಥ ಶಕ್ತಿ ನಮ್ಮ
ಯಂಗ್ಸ್ಟರ್ಸ್ಗೆ ಸ್ವಲ್ಪ ಅಷ್ಟು ಈಸಿಯಾಗಿ ಬರಲ್ಲ. ಜಸ್ಟ್ ಲುಕ್ಸ್ ಮೇಲೆ ಹೊಟ್ಟೋಗ್ತಾರೆ, ಸ್ಟೈಲ್ ಮೇಲೆ ಹೊಟ್ಟೋಗ್ತಾರೆ, ಮಾತು ಮೇಲೆ ಹೊಟ್ಟೋಗ್ತಾರೆ. ಈ ಮೂರು ಮೇಲೇ ಲವ್ ಮಾಡೋದು. ಲುಕ್ಸ್ ಮೇಲೆ, ಸ್ಟೈಲ್ ಮೇಲೆ, ಮಾತು ಮೇಲೆ, ಬೇರೆ ಇನ್ನೇನೂ ಇಲ್ಲ. ಯಾರು ಬದುಕದ ಬಗ್ಗೆ ಮಾತಾಡ್ತಾರೆ, ನಾನು ಮನೆ ಮಾಡಬೇಕು, ನಾನೊಂದು ಜೀವನದಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ನಿನ್ನನ್ನು ಮಾಡಿಕೊಂಡು ನಾನು ಹಣ ಸಂಪಾದನೆ ಮಾಡಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ವಿಚಾರಗಳು ಅವನ ಬಾಯಿಂದ ಬಂದರೆ ಅದು ಒಳ್ಳೆ ಹುಡುಗ. ಅದು ಬಿಟ್ಬಿಟ್ಟು ಇವತ್ತೇನಾಗಿದೆ, ಅವನು ಸ್ಟೈಲಾಗಿರ್ತಾನೆ, ಬೈಕಲ್ಲಿ ಬರ್ತಾನೆ, ಇವಳೇ ಕೊಂಡಾಡೋದು, ನೋಡು ನನ್ನ ಹುಡುಗ ಹೆಂಗಿದ್ದಾನೆ, ಎಂಥ ಬೈಕ್ ತೊಗೊಂಡಿದ್ದ, ಅವ್ರ ಅಪ್ಪನ ಬೈಕು, ಅವ್ನು ಸಂಪಾದನೆ ಮಾಡಿದ್ದಲ್ಲ. ಸೊ ಮನಿ ಈಸ್ ದೇರ್, ಬಟ್ ಆದರೆ ಮದುವೆ ಆದಮೇಲೆ ಬೇಕಾಗಿರ್ತಕ್ಕಂಥದ್ದು ಟ್ರಸ್ಟ್ ಮಾತ್ರನೇ. ಟ್ರಸ್ಟ್ ಈಸ್ ದಿ ಫೈನಲ್. ಇವತ್ತು ಬಾಲಿವುಡ್ಡಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮನುಷ್ಯ ಅಥವಾ ಹ್ಯಾಂಡ್ಸಮ್ ಅಂದರೆ ರಿತಿಕ್ ರೋಷನ್. ಅವನದು ಡಿವೋರ್ಸ್ ಆಯಿತು. ಹ್ಯಾಂಡ್ಸಮ್ ಅವರು ಡಿವೋರ್ಸ್ ಆಗಿಬಿಟ್ರು ಅಲ್ವಾ? ಹಾಂ, ಇನ್ನು ಬೇರೆಯವ್ರದ್ದು ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಕರ್ರಗೆ ಕುರೂಪಿಯಾಗಿ ಲವ್ ಮಾಡಿರೋರು, ಏನೂ ಇಲ್ಲದೆ, ಡಿವೋರ್ಸ್ ಇಲ್ಲದೆ ಅಷ್ಟು ಚೆನ್ನಾಗಿದ್ದಾರೆ, ಬೇಕಾದಷ್ಟಿದ್ದಾವೆ. ಅದರದ್ದು ನೆಕ್ಸ್ಟ್ ಟೈಮ್ ಹೇಳ್ತೀನಿ, ವಿತ್ ಎಕ್ಸಾಂಪಲ್ ಹೇಳ್ತೀನಿ. ಹಾರೋಸ್ಕೋಪ್, ಇಂಡಿವಿಜುವಲ್ ಹಾರೋಸ್ಕೋಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 5th ಹೌಸ್ ಡಿನೋಟ್ಸ್ ದೇರ್ ಈಸ್ ಎ ಲವ್. ಸ್ವಲ್ಪ ನೋಡ್ಕೊಳ್ಳಿ. 2 ಸಿಗ್ನಲ್ ಬರುತ್ತೆ ಲವ್ ಮಾಡ್ತಾ ಇರೋರಿಗೆ. ಒಂದು, ಮೊಬೈಲಲ್ಲಿ ಯಾವಾಗಲೂ ಟಿಕಿ ಮಾಡ್ತಾ ಇರ್ತಾರೆ, ಯಾವಾಗಲೂ ಐಸೋಲೇಟೆಡ್ ಆಗಿರ್ತಾರೆ, ಓದೋದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ, ಶೃಂಗಾರದ ಮೇಲೆ ಆಸೆ ಜಾಸ್ತಿ ಇರುತ್ತೆ. ಈ 3 ಸಿಗ್ನಲ್ ನೀವು ನೋಡ್ಕೊಂಬಿಟ್ರೆ ಸಾಕು, ಇಟ್ ಈಸ್ 99% ಅಲ್ಲಿಗೆ ಇರುತ್ತೆ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಬೆಂಗಳೂರಿಂದ ಹರಿ ಅಂತ ಮಾಡ್ತೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕು. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 3rd ಏಪ್ರಿಲ್. ಇನ್ನೊಮ್ಮೆ ಹೇಳಿ, ಕೇಳಿಸ್ತಾ ಇಲ್ಲ. 3rd ಏಪ್ರಿಲ್, 3ನೇ ತಾರೀಕು ಏಪ್ರಿಲ್. 3ನೇ ತಾರೀಕು ಏಪ್ರಿಲ್ 2003. 2003. ಹುಟ್ಟಿದ ಸಮಯ 1:25 ಮಧ್ಯಾಹ್ನ. 1:25 ಮಧ್ಯಾಹ್ನ. ಹುಟ್ಟಿದ ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ಏನು ಓದ್ತಾ ಇದ್ದಾರೆ ಸರ್? ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮುಗೀತಾ? ಇಲ್ಲ ಸರ್, ಲಾಸ್ಟ್ ಇಯರ್ ಇದ್ದಾರೆ, ಫೈನಲ್. ಓಕೆ. ಅವ್ರನ್ನ ಕೇಳಿದ್ರಾ ನೀನು ಮದುವೆಗೆ ರೆಡಿ ಇದೆಯಾ ಅಂತ? ಇಲ್ಲ ಸರ್, ತುಂಬಾ ಪ್ರಪೋಸಲ್ಸ್ ಬರ್ತಾ ಇತ್ತು. ಅದು ಬೇಡ, ಅದರ ಅವಶ್ಯಕತೆ ಇಲ್ಲ. ನಿಮಗೆ ಬರ್ತಾ ಇರ್ಬೋದು, ನೀವು ಮಾಡ್ಕೊಳ್ಳಿ. ಮಗಳಿಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅಂತ ಫಸ್ಟ್ ಕೇಳಬೇಕಲ್ವ ಸರ್? ಹೌದಾ? ಹಾಂ, ಮತ್ತೆ ಮಾಡಿಬಿಟ್ಟು ವಿಜೃಂಭಣೆ ನೋಡಿ ಆಮೇಲೆ ಅಳೋದು ಬೇಡ. ಇಲ್ಲಿ ಕಾಂಬಿನೇಷನಲ್ಲಿ ದಶಾದಲ್ಲಿ 8ನೇ ಮನೆ ತೋರಿಸ್ತಾ ಇದೆ, ಶುಕ್ರನ ಒಂದು ಆಧಿಪತ್ಯದಲ್ಲಿ. 4th ಹೌಸ್ ಅವ್ರಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಇರುತ್ತೆ. ಯಾಕಂದರೆ 9th ಹೌಸ್ ಇಸ್ ದಿ ಹೌಸ್ ಆಫ್ ಎಜುಕೇಷನ್. ಅವ್ರು MS ಮಾಡಬೇಕು ಅನ್ನೋ ಹಂಬಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ನಾನು ಹಾರೋಸ್ಕೋಪಲ್ಲಿ ವಾಟ್ ಡ್ರೈವ್ಸ್ ಇನ್ಸೈಡ್ ಎ ಪರ್ಸನ್ ಅನ್ನೋದನ್ನು ನಾವು ನೋಡ್ತೀವಿ. ನಿಮ್ಮೊಳಗಡೆ ನಡೀತಾ ಇರೋ ಇದನ್ನು ನಾನು ಹೇಳ್ತಾ ಇಲ್ಲ, ನಿಮ್ಮೊಳಗಡೆ ಮದುವೆ ಮಾಡಬೇಕು ಅಂತಿರುತ್ತೆ. ಅವಳಿಗೆ ನಡೀತಾ ಇರ್ತಕ್ಕಂಥದ್ದು ನಾನು ಸ್ಟಡಿ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇನ್ನೂ 22 ಇಯರ್ಸ್ ಇರೋದ್ರಿಂದ ಹಾಗೆ ವಿವಾಹ ಜೀವನ ಉತ್ತಮವಾಗಿರುತ್ತೆ. ನಥಿಂಗ್ ಟು ವರಿ. ಬರ್ತಾ ಇದ್ದಾವೆ. ಒಂದು ಈ ಸೈಡು ನಾನು 50% ಹೇಳ್ತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ ನಾನು. 50% ಮಾತ್ರ ಸೂಪರ್ ಹಾರೋಸ್ಕೋಪ್. ಎಷ್ಟೋ ಸತಿ ಇಲ್ಲಿ ತುಂಬ ಚೆನ್ನಾಗಿದೆ ಜಾತಕ ಅನ್ನೋದೆಲ್ಲ ಫ್ಲಾಪ್ ಆಗಿದೆ. ಯಾಕೆಂದರೆ ಕರ್ಕೊಂಬಂದಿರತಕ್ಕಂಥ ಗಂಡಿನ ಜಾತಕದಲ್ಲಿ ಈ ಕಾಂಪೌಂಡ್ರ್ ಅಂತ ಇರ್ತಾರಲ್ಲ, ಕಾಂಪೌಂಡ್ ಹತ್ರ ಹೋಗಿ ಅಲ್ಲಿ ಏನೋ ಹಾಕ್ಸ್ಕೊಂಬರ್ತಾರೆ, 36ಕ್ಕೆ 30 ಬಂತು ಅಂತ. ಹುಟ್ಟು ನಂಬರ್ 1 ದರಿದ್ರ ಅಂತಂದರೆ ಆ ಒಂದು ಗುಣಮಿಲನ. ಎಲ್ಲ ಮನೇಲಿರ್ತಕ್ಕಂಥ ಹೆಂಗಸರು, ಮನೇಲಿರ್ತಕ್ಕಂಥ ಗಂಡಸರು ಯಾರು ನಿಮ್ಮ ಮಕ್ಕಳಿಗೆ ನಿಮ್ಮ ಸಾಲಾವಳಿ ನೋಡ್ತಾ ಇದ್ರಲ್ಲ, ಅಷ್ಟು ದರಿದ್ರ ಇನ್ನೊಂದಿಲ್ಲ. ಕಾಂಪೌಂಡ್ರಿಗೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ಒನ್ ಆಫ್ ದಿ ವರ್ಸ್ಟ್. ಸಾಲಾವಳಿ ಸುಮ್ಮನೆ ಬರ್ಕೊಟ್ಬಿಟ್ಟು ಕೆಳಗಡೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಸಾಲಾವಳಿ ಮೇಲೆ ತುಂಬ ನಂಬಿಕೆ ಇತ್ತು. 33ಕ್ಕೆ ಬಂದಿದೆ ಮದುವೆ ಆಗಿಬಿಡುತ್ತೆ ಅಂತ. ಈಗ ಹೆದರಿಕೆ ಬಂದುಬಿಟ್ಟಿದೆ. ಯಾಕಂದ್ರೆ ಬಂದು ಚಪ್ಪಲಿ ಹೊಡೆದಿದ್ದಾರೆ ಅವ್ರಿಗೆ. ನಾನು ವಾಪಸ್ಸು ನೀನು ಹೇಳ್ದಂಗೆ ಮಾಡ್ಕೊಂಡಿದ್ದೀನಿ, ಗಲಾಟೆ ಆಗಿದೆ, ಕೋರ್ಟ್ಗೆ ಹೋಗಿ ಲಕ್ಷ ಆಗಿದೆ, ನೀನೇ ಅಲ್ವೇನೋ ಹೇಳಿದ್ದು 36ಕ್ಕೆ 33 ಬಂದರೆ ಮಾಡ್ಕೋಬೋದು ಅಂತ. ಇವಾಗೆಲ್ಲ ಹುಷಾರಾಗ್ಬಿಟ್ಟಿದ್ದಾರೆ ಕಳೆದ 10 ವರ್ಷದಿಂದ ಎಲ್ಲ ಕಾಂಪೌಂಡ್ರುಗಳು. ಕರೆಕ್ಟಾಗಿ ಬರೀತಾರೆ 33 ಆಗಿದೆಯಮ್ಮ, ಅದರಲ್ಲೊಂದು ಹುಡ್ಕೋದು ನಾಡಿ ಬಂದಿಲ್ಲ ಲಾಡಿ ಬಂದಿಲ್ಲ ಅಂತ. ಎಂಥ ದರಿದ್ರಗ ಕಾಂಪೌಂಡ್ರ್ ಹತ್ರ ಹೋಗ್ತಿರೋ. ನಿಜವಾಗ್ಲೂ ಜ್ಞಾನ ಇಲ್ಲ ಅವ್ರಿಗೆ.
ಒಂದು ಎಕ್ಸಾಮ್ ಕೊಡ್ತೀನಿ, ಬರೆಸ್ಬಿಡಿ ಅವ್ರ ಹತ್ರ. ಒಂದು ಎಕ್ಸಾಮ್ ನಿಮಗೆ ಯಾರಾದರೂ ಬೇಕು ಅಂದರೆ ಒಂದು ಕ್ವಶನ್ ಪೇಪರ್ ಕಳಿಸ್ಬಿಡ್ತೀನಿ. ಜ್ಯೋತಿಷ್ಯದಲ್ಲಿ ಬೇಸಿಕ್ ಆಫ್ ದಿ ಬೇಸಿಕ್ ಕ್ವಶನ್ ಪೇಪರ್ ಕಳಿಸ್ತೀನಿ. ಅದನ್ನು ಬರೆದ್ಬಿಟ್ಟು ಪಾಸ್ ಆಗಿಬಿಟ್ರೆ ಸಾಕು, ನೀವು ಅವ್ರ ಹತ್ರ ಹೋಗಿ. ಒಂದು ಸರ್ಟಿಫೈಡ್ ಡಾಕ್ಟರ್ ನೋಡ್ತಾರೆ. ಇವತ್ತು ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರೆ ಕಾಯಿಲೆ ಬಂದಿದ್ರು ಕೂಡ, ನಿನ್ನ ಕಾಯಿಲೆ ವಾಸಿ ಮಾಡಪ್ಪ, ನೀನು ಯಾರು ಅಂತ ನಾನು ನೋಡಲ್ಲ ಅಂತ ಹೋಗ್ತೀರಾ? ನನ್ನ ಕಾಯಿಲೆ ವಾಸಿ ಮಾಡಿಬಿಡು ಅಂತ ಸರ್ಟಿಫೈಡ್ ಬೋರ್ಡ್ ನೋಡ್ತಾರೆ ಫಸ್ಟ್. ಅವ್ನು ಎಷ್ಟು ಕುಂಟ್ಕೊಂಡು ಹೋಗ್ತಾ ಇರ್ತಾನೆ. ನಿಮಗೆ ಕುಂಟ್ಕೊಂಡು ಹೋಗಿ ಅವ್ನು ನೋಡ್ತಾರೆ, ಹಿಂಗೆ ನೋಡ್ತಾರೆ, MBBS ಬರ್ದವಲ್ಲ ಅಂತ. ಅಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಸರ್ಟಿಫೈಡ್ ಆಗಿ ಇರ್ತಕ್ಕಂಥವ್ರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದೀರಾ ನೀವು ಮದುವೆಗೆ. 6 ತಿಂಗಳಲ್ಲಿ 6 ತಿಂಗಳು ಡಿವರ್ಸು ಹೋಯಿತು. ಆಮೇಲೆ ಗಲಾಟೆ, ನಾನು ಅಷ್ಟು ಕೊಟ್ಟೆ, ನೀನು ಇಷ್ಟು ಕೊಟ್ಟೆ, ನನ್ನ ಒಡವೆ ವಾಪಸ್ ಕೊಡು, ನಿಂದು ಕಾರ್ ತಗೋ. 2 ಸೆಕೆಂಡಲ್ಲಿ ಭಾರತ ಒಂದೇ ದೇಶ ಅಂತೆ. ಮದುವೆಗೆ 20 ವರ್ಷದ ಸಂಪಾದನೆ ನಾವು ಎತ್ತಿಡಬೇಕಂತೆ. ಒಂದು ಮದುವೆಗೆ 20 ವರ್ಷದ ಸಂಪಾದನೆ. ಬೇರೆ ದೇಶದಲ್ಲೆಲ್ಲ 6 ತಿಂಗಳ ಸಂಪಾದನೆ, 1 ವರ್ಷದ ಸಂಪಾದನೆ ಸಾಕಂತೆ. ಆಮೇಲೆ ಹೆಣ್ಮಕ್ಳು ಯಾಕೆ ಅದ್ದೂರಿ ಅಂತಂದರೆ ಅವರು ತೋರಿಸ್ಕೋಬೇಕಲ್ಲ. ಸಿ ಯಾರ್ ಹೌ ಐ ಆರ್ ಮ್ಯಾರೀಡ್, ಅವ್ರ ಹುಡುಗರಿಗೆ ಅವ್ರ ಫ್ರೆಂಡ್ಸ್ಗೆ ಸೆಲ್ಫಿ, ಸಿ ಹೌ ಐ ಆರ್ ಮ್ಯಾರೀಡ್. ಎಂಥ ದೊಡ್ಡ ಕನ್ವೆನ್ಷನ್ ಸೆಂಟ್ರಲ್ಲಿ AC ಮಾಡಿದ್ದಾರೆ. ಮೈ ಡ್ಯಾಡಿ ಈಸ್ ಗ್ರೇಟ್ ಅನ್ನೋದು. 3 ತಿಂಗಳು ವಾಟ್ ಹ್ಯಾಪನ್ ಟು ಯುವರ್ ಡ್ಯಾಡಿ ಈಸ್ ನಾಟ್ ಗ್ರೇಟ್ ಅಂದರೆ ಮೈ ಹಸ್ಬೆಂಡ್ ಈಸ್ ನಾಟ್ ಗ್ರೇಟ್ ಅನ್ನೋದು ಲಾಸ್ಟು. ಈ ಥರ ಪರಿಸ್ಥಿತಿಲಿ ಬಂದಿದ್ದೀವಿ. ಮದುವೆ ವಿಜೃಂಭಣೆ ಓಕೆ, ಫಂಟ್ಯಾಸ್ಟಿಕ್, ಬಟ್ ದಟ್ ಶುಡ್ ಲಾಸ್ಟ್ ಲಾಂಗ್. ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡಿ ಹಾರ್ಡ್ ಅರ್ನ್ಡ್ ಮನಿ, ಇವತ್ತಿನ ವ್ಯವಸ್ಥೆ ಹೆಂಗೆ ಆಗ್ಬಿಟ್ಟಿದೆ. ಲಾಸ್ಟ್ ಲಾಂಗ್ ಆಗಿಲ್ಲ ಅಂದರೆ ಏನು ಮಾಡೋದು? ಇಲ್ಲಿ 50% ಚೆನ್ನಾಗಿದೆ. ತರ್ತಕ್ಕಂಥ ಹುಡುಗಂದು ಏನಾದರೂ 6ನೇ ಮನೆ, 8ನೇ ಮನೆ, 4ನೇ ಮನೆ, 1ನೇ ಮನೆ ಬಂದಿದ್ದರೆ ಇದು ಫ್ಲಾಪ್. ಇದು 50% ಹೋಯಿತು. ಹಾರೋಸ್ಕೋಪ್ ಮ್ಯಾಚ್ ಮಾಡೋದು ಇಟ್ ಈಸ್ ಎ ವೆರಿ ಹರ್ಕ್ಯುಲೆಂಟ್ ಟಾಸ್ಕ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿದ್ಯಾರ್ಥಿಗಳು ಅಂದರೆ ಗುರೂಜಿಯವರ ಜ್ಯೋತಿಷ್ಯ ಶಾಸ್ತ್ರದ ಕಲಿತಂತಹ ವಿದ್ಯಾರ್ಥಿಗಳು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಬ್ಯಾಂಕ್ ಸ್ಟೂಡೆಂಟ್, ನಕ್ಷತ್ರ ನಾಡಿ ಕ್ಲಾಸ್ ಬೇಸಿಕ್ಸ್ ಮಾಡಿದ್ದೀನಿ. ಬಟ್ ತುಂಬಾ ಸುಲಭವಾಗಿತ್ತು, ನನಗೆ ತುಂಬಾ ಈಸಿಯಾಗಿ ಅರ್ಥ ಆಯ್ತು. ಯಾಕಂದ್ರೆ ನಾನು ಲಾಸ್ಟ್ 6 years ಇಂದಾನು ನೋಡ್ತಾ ಇದ್ದೆ. ಸೊ ಹಾಗಾಗಿ ನನ್ ಕಲಿಯಕ್ ಬೇಗ ಈಸಿ ಆಯ್ತು. ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾರು ಇದನ್ನ ಬೇಸಿಕ್ಸ್ ಕಲ್ತ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮುಂದೆ ನಿಮ್ ಲೈಫ್ ರೂಟ್ ಹೇಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಈಸಿ. ಇದನ್ನ ಎಲ್ಲರೂ ಕೂಡ ಕಲಿಬೇಕು. ಕಲ್ತ್ರು ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ನೋಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಇದು ತುಂಬಾನೇ ಅವಶ್ಯಕ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನೀವು ಜೀವನದಲ್ಲಿ ಮುಂದೆ ಹೆಂಗೆ ಸಫರ್ ಮಾಡ್ತೀರಾ ಅಥವಾ ನಿಮ್ಗೆ ಹೆಂಗೆ ಚೆನ್ನಾಗಿರುತ್ತೆ ಅಂತ ನೀವು ಮುಂಚೆ ನೋಡ್ಕೊಂಡ್ರೆ ಅದ್ರ ಪ್ರಕಾರ ನೀವು ರೂಟ್ ನ ಮ್ಯಾಪ್ ಸಿದ್ಧ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಸೊ ದಯವಿಟ್ಟು ಆದಷ್ಟು ಇಂಟ್ರೆಸ್ಟ್ ಇರೋರು ಅಥವಾ ಬೇರೆಯವರು ಗೊತ್ತಿಲ್ಲದೆ ಇರೋರಿಗೆ ಇದನ್ನ ಸ್ಪ್ರೆಡ್ ಮಾಡಿ ಅದ್ರ ಬಗ್ಗೆ ತಿಳಿಸಿ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋಗೆ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿದೆ, ಚೆನ್ನಾಗಿದೆ ಕಲಿಯಕ್ಕೆ. ಅಂದ್ರೆ ತುಂಬಾ ನಿಮ್ಗೆ ಗೊತ್ತಿಲ್ಲದ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಇದ್ರಲ್ಲಿ. ಲೈಫ್ ಇವೆಂಟ್ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಅಥವಾ ಇಂಟ್ರೆಸ್ಟ್ ಇದ್ರೆ ಸಾಕು, ನೀವು ಈಸಿಯಾಗಿ ಕಲಿಬಹುದು. ದಿನೇಶ್ ಸರ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅದು ಕಲ್ತಿರೋರು ಗೊತ್ತು. ಸೊ ಹಾಗಾಗಿ ದಯವಿಟ್ಟು ಇದನ್ನ ಆದಷ್ಟು ಎಲ್ಲರೂ ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಹಲೋ, ನಾನು ಚಂದ್ರಮತಿ. ನಾನು 83ನೇ ಬ್ಯಾಚ್ 2021ರಲ್ಲಿ ಕಲ್ತಿದ್ದೀನಿ. ಇವತ್ತು ನನಗೆ ಈ ಫಂಕ್ಷನ್ಗೆ ಬಂದಿದ್ದೀನಿ. ನಮ್ಮ ನಕ್ಷತ್ರ ನಾಡಿ ತುಂಬಾ ಚೆನ್ನಾಗಿ ಪ್ರೆಡಿಕ್ಷನ್ ಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ದಿನೇಶ್ ಗುರುಜಿ ಅವರು. ದಯವಿಟ್ಟು ಎಲ್ಲರೂ ಕಲೀರಿ. ಅದರ ನಮ್ಮ ಹೆಣ್ಣು ಮಕ್ಕಳಂತೂ ಕಲೀಲೇಬೇಕು. ಮನೆಗೆ ಕಲಿತು ಈ ನಕ್ಷತ್ರ ನಾಡಿನ ಮುಂದೆ ತಗೊಂಡ್ಬನ್ನಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಮೂಲಕ ಕೇಳ್ಕೊತೀನಿ. ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಗುರುಜಿಯವರು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ.
ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.